ಅಧಿಕ ಮಾಸದ ಮಹಾತ್ಮೆಯಲ್ಲಿ ದೃಢಧನ್ವ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ ವಾಲ್ಮೀಕಿ ಮಹರ್ಷಿಗಳನ್ನ. ಮೋಕ್ಷವನ್ನ ಬಯಸುವಂತಹ ಸಜ್ಜನ, ಹುಟ್ಟು ಸಾವಿನ ಸಂಸಾರದಿಂದ ಬಿಡುಗಡೆಯಾಗಬೇಕು ಅಂತ ಬಯಸುವಂತಹ ಮುಮುಕ್ಷುಗಳು ಈ ಪುರುಷೋತ್ತಮ ಮಾಸದಲ್ಲಿ ಏನು ಕಾರ್ಯ ಮಾಡಬೇಕು, ಯಾವುದನ್ನ ಮಾಡಬೇಕು, ಅರ್ಥಾತ್ ಕೀದೃಶಿ ಕಸ್ಯ ಪೂಜಾ, ಯಾರ ಪೂಜೆಯನ್ನ ಯಾವ ವಿಧಾನದಲ್ಲಿ ಮಾಡಬೇಕು, ಅದರ ಕ್ರಮ ಏನು, ಏನು ದಾನವನ್ನು ಮಾಡಬೇಕು, ಅದರ ವಿಧಿ ಹೇಗೆ, ಇದನ್ನೆಲ್ಲ ವಾಲ್ಮೀಕಿ ಮಹರ್ಷಿಗಳನ್ನ ಕುರಿತು ದೃಢಧನ್ವ ಮಹಾರಾಜ ಕೇಳ್ತಾ ಇದ್ದಾನೆ. ಎಲ್ಲ ಪ್ರಜೆಗಳ ಸಜ್ಜನರ ಹಿತಕ್ಕಾಗಿ ದಯಮಾಡಿ ಇದನ್ನು ತಾವು ಹೇಳಬೇಕು. ನಿಮ್ಮಂಥ ಸಜ್ಜನರು ಸರ್ವಲೋಕ ಹಿತಾರ್ಥಾಯ ಚರಂತಿ ಭವಾದೃಶ. ನಿಮ್ಮಂಥ ಸಜ್ಜನರು ಸಂಚಾರ ಮಾಡೋದೇ ಲೋಕ ಕಲ್ಯಾಣಾರ್ಥವಾಗಿ. ಸಾಮಾನ್ಯವಾಗಿ ನಮ್ಮದು ನಿಮ್ಮದು ಸಂಚಾರ ಕುಟುಂಬಾರ್ಥವಾಗಿ, ಸ್ವಾರ್ಥಕ್ಕಾಗಿ ನಮ್ಮ ಓಡಾಟ. ಬೆಳಗ್ಗೆ 6ರಿಂದ ಸಾಯಂಕಾಲ ರಾತ್ರಿಯ ತನಕ ತುಂಬ ಕಷ್ಟಪಡ್ತಿರ್ತೀವಿ, ಓಡಾಡ್ತಿರ್ತೀವಿ, ಬೇಕಾದ್ ಮಾಡ್ತಿರ್ತೀವಿ. ಎಲ್ಲ ಲೋಕ ಕಲ್ಯಾಣಾರ್ಥವಾಗಲ್ಲ. ಸದ್ಯ ಮನೇಲಿ ಕಲ್ಯಾಣ ಆದರೆ ಸಾಕಾಗಿರುತ್ತೆ. ಆದರೆ ಜ್ಞಾನಿಗಳಿಗೆ ವಿಶ್ವ ಕುಟುಂಬಿಗಳವರು, ಇಡೀ ಸಜ್ಜನರು ಬಾಂಧವಾಹ ವಿಷ್ಣು ಭಕ್ತಾಶ್ಚ ಅಂತ ಸಂಚಾರ ಮಾಡ್ತಿರ್ತಾರೆ. ಅಂತಹ ವಾಲ್ಮೀಕಿಗಳೇ ದಯಮಾಡಿ ಈ ಮಾಸದ ವಿಧಿವಿಧಾನವನ್ನು ನನಗೆ ವರ್ಣನೆ ಮಾಡ್ರಿ. ಅಸೌ ಮಾಸ ಸ್ವಯಂ ಸಾಕ್ಷಾತ್ ಭಗವಾನ್ ಪುರುಷೋತ್ತಮ ತಸ್ಮಿನ್ ಕೃತೆ ಮಹತ್ ಪುಣ್ಯಂ ತ್ವನ್ಮುಖಾತ್ ಸಂಶ್ರುತಂ ಮಯಾ. ಈ ಮಾಸದ ನಿಯಾಮಕನಾಗಿ ಸ್ವಯಂ ಪುರುಷೋತ್ತಮ ಇದ್ದಾನೆ. ಈ ಮಾಸಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳನ್ನು ಮಾಡಿದರೆ ಎಂತಹ ಪುಣ್ಯ ಮನುಷ್ಯನಿಗೆ ಸಿಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಖಾರವಿಂದದಿಂದಲೇ ನಾನು ಕೇಳಿದೆ. ಪೂರ್ವಜನ್ಮದಲ್ಲಿ ಸುಧನ್ವ ಅನ್ನುವ ಬ್ರಾಹ್ಮಣ ವಿಧಿವತ್ತಾಗಿ ಪುರುಷೋತ್ತಮ ಮಾಸದ ವ್ರತವನ್ನ ಮಾಡಿಲ್ಲ. ಅವನು ಮಗ ಸತ್ತ ಹೇಳಿ ಮಗನ ದುಃಖದಲ್ಲಿ 1 ತಿಂಗಳು ಅತ್ತ. ಅಳುವಾಗ ಮಳೆ ಬರ್ತಿದೆ, ಅದನ್ನು ಎಚ್ಚರಿಕೆ ಇಲ್ಲ ಅವನಿಗೆ. ಮಗ ಕಳೆದ ದುಃಖದಲ್ಲಿ ಅಷ್ಟೂ ದಿನ ಮಳೆಯಲ್ಲಿ ತೊಯ್ದಿದ್ದಾನೆ, ಅಷ್ಟೂ ದಿನ ಉಪವಾಸ ಮಾಡಿದ್ದಾನೆ. ಆದರೆ ಆ ಸಂದರ್ಭ ಅಧಿಕ ಮಾಸ ಇತ್ತು. ಅಧಿಕ ಮಾಸ ಅರಿವಿಲ್ಲದೆ ಸ್ನಾನ ಉಪವಾಸ 2 ವ್ರತವನ್ನ ಮಾಡಿ ಎಂತಹ ಉತ್ತಮವಾದ ಫಲವನ್ನು ಪಡೆದು ಬಿಟ್ಟ. ಅಜಾನತೋಪಿ, ಅವನಿಗೆ ಗೊತ್ತಿಲ್ಲ ಇದು ಅಧಿಕ ಮಾಸ ಮಾಡಬೇಕು ಅಂತ ಗೊತ್ತಿಲ್ಲ. ಎಂತಹ ದೊಡ್ಡ ಫಲವನ್ನೇ ಪಡೆದು ಬಿಟ್ಟ. ಸತ್ತ ಮಗ. ತಸ್ಯಾಪಿ ಏತತ್ ಫಲಂ ಜಾತಂ ಶುಕದೇವೋ ಮೃತೋತ್ಥಿತ. ಆ ಸುದೇವನ ಮಗ ಶುಕದೇವ ಅಂತ 12 ವರ್ಷಕ್ಕೆ ಸಾಯ್ತಾನೆ. ಋಷಿಗಳು ಹೇಳಿದ್ರು, ಸತ್ತ ನೀರಲ್ಲಿ ಮುಳುಗಿ. ಮಗನ ದುಃಖದಿಂದ ತಂದೆ 1 ತಿಂಗಳು ಎಡಬಿಡದೆ ಅಳ್ತಿದ್ದಾನೆ. ಅವನು ಮಾಡಿದ ವ್ರತಕ್ಕೆ ಮೆಚ್ಚಿ ಭಗವಂತ ಅಲ್ಲೇ ಅವನಿಗೆ ಪ್ರತ್ಯಕ್ಷ ಆಗಿ ಸತ್ತ ಮಗನನ್ನ ಮತ್ತೆ ಬದುಕಿಸಿ ಕೊಟ್ಟಿದ್ದಾನೆ. ಅನುಭೂತಮಿದಂ ಮಾಸಂ ಸಂಸೇವೆ ಹರಿಣೋದಿತಃ ಇಹ ಜನ್ಮನಿ ತತ್ಸರ್ವಂ ವಿಸ್ತುತಂ ಮೇ ತಪೋದನಾ. ಇದು ಆ ರಾಜ ನಾನಿಷ್ಟು ಸುಖವಾಗಿರ್ಲಿಕ್ಕೆ ಏನು ಕಾರಣ ಅಂತ ತನ್ನ ಮನೆಗೆ ಬಂದಂತಹ ವಾಲ್ಮೀಕಿಗಳನ್ನ ಕೇಳಿದಾಗ ವಾಲ್ಮೀಕಿಗಳೇ ಈ ಕಥೆಯನ್ನ ಹಿಂದಿನ ಜನ್ಮದಲ್ಲಿ ನೀ ಹೀಗಿದ್ದೆ, ಆಗ ನೀನು ಮಾಡಿದ ವ್ರತದ ಪ್ರಭಾವದಿಂದ ಇಂತಹ ಎತ್ತರದ ಸ್ಥಿತಿ ಭಗವಂತ ನಿಂಗೆ ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ. ಮತ್ತೆ ರಾಜ ಕೇಳಿದ, ಹಾಗಾದ್ರೆ ಈಗ ದೇವರು ನನಗೆ ಅದರ ಬಗ್ಗೆ ಯಥಾರ್ಥವಾದ ಜ್ಞಾನ ಕೊಟ್ಟಿದ್ದಾನೆ,
ಅನಾಯಾಸ ಉತ್ತಮರು ನೀವು ಸಿಕ್ಕಿದ್ದೀರಿ. ಅಧಿಕ ಮಾಸ ಬಂದಾಗ ಏನು ಮಾಡಬೇಕು? ತಿಳಿಯದೇ ಮಾಡಿದ್ದಕ್ಕೆ ಅಷ್ಟು ಫಲ ಆಗೋದಾದರೆ ತಿಳಿದು ಮಾಡಿದರೆ ಇನ್ನೆಷ್ಟು ಫಲ ಇರಬೇಕು? ದಯಮಾಡಿ ವಿಧಿವತ್ತಾಗಿ ಮಾಡುವಂತಹ ಮಾಸದ ನಿಯಮಗಳನ್ನು ನನಗೆ ವರ್ಣನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಶ್ರೀ ವಾಲ್ಮೀಕಿರುವಾಚ, ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಪರಂ ಬ್ರಹ್ಮಂ ವಿಚಿಂತಯೇತ್. ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲು ಏಳ್ಬೇಕು. ಜೀವನದಲ್ಲಿ ಮಾಸ ಯಾವುದಾದ್ರೂ ಇರಲಿ, ಏಳೋದು ಮೊದಲು ಕಲಿಬೇಕಂತೆ. ಬೆಳಗಾತ ಏಳ್ಬೇಕಂತ. ಸೂರ್ಯ ಬರೋವರೆಗೂ ಕೆಲವರು ಹೇಳೋದೇ ಇಲ್ಲ. ಸೂರ್ಯ ವಂಶದವರು ಅಂತ ಅವರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 8, 9 ಹೀಗೆಲ್ಲ ಹೇಳ್ತಾರೆ. ಹಾಗೆಲ್ಲ ಹೇಳ್ಬಾರ್ದು. ನಿಮ್ಮ ಕೆಲಸ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟು 4:15 ಮೇಲೆ 6 ಗಂಟೆ ತನಕ ಅದು ಬ್ರಾಹ್ಮಿ ಮುಹೂರ್ತ. ಆ ಮುಹೂರ್ತ ಮಲಗಬಾರ್ದಂತೆ. ಬೇಕಾದ್ರೆ ಮಧ್ಯಾಹ್ನ ಗೃಹಸ್ಥರಿಗೆ ಅವಕಾಶ ಇದೆ, ಮಲಗಬಹುದು ಸ್ವಲ್ಪ ಹೊತ್ತು. ಆದರೆ ಆ ಬೆಳಗಿನ ಜಾವದ ನಿದ್ದೆಯನ್ನು ಮಾತ್ರ ತಪ್ಪಿಸ್ಬೇಕಂತ. ಆದರೆ ನಿದ್ದೆ ಬರೋದೇ ಆ ಟೈಮ್. ಕೆಲವ್ರಿಗಂತೂ ಆ ಟೈಮ್ ಭಾರಿ ನಿದ್ದೆ. ಆದರೆ ದೇವರ ದಯ ಆಗಬೇಕು. ಯಾವುದೇ ಕಾರ್ತಿಕ್ ಮಾಸ ಇರಲಿ, ಮಾಘ ಮಾಸ ಇರಲಿ, ವೈಶಾಖ ಮಾಸ ಇರಲಿ, ಮಾಘ ಮಾಸ ಯಾವುದೇ ಮಾಸದ ಒಂದು ವ್ರತವನ್ನ ಮಾಡಬೇಕಾದ್ರೆ ಮೊದಲು ಬೆಳಗ್ಗೆ. ಕೆಲವರು ಏನೋ ಕಾರಣಾಂತರದಿಂದ ಹೇಳ್ತಾರೆ, ಆದ್ರೆ ಹೇಳ್ಬೇಕು ಅಂತ ಏನು ಹೇಳಲ್ಲ, ಆದ್ರೆ ಹೇಳ್ಬೇಕು ಅಂತ ಹೇಳ್ಬೇಕು. ಬರೀ ಎದ್ರೂ ಸಾಲದಂತೆ ಭಗವಂತನ ಚಿಂತನೆ ಮಾಡ್ತಾ ಹೇಳ್ಬೇಕಂತ. ಎದ್ದ ತಕ್ಷಣ ದೇವರ ಸ್ಮರಣೆ ಬರ್ಬೇಕಂತ. ಪರಬ್ರಹ್ಮಂ ವಿಚಿಂತಯೇತ್. ಆ ಭಗವಂತ ನನ್ನ ಕುರಿತು ಚಿಂತನೆ ಮಾಡಬೇಕು. ಹರೇ ರಾಮ 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 ಹರೇ ಹರೇ. ಇದಕ್ಕೆ ಯಾವ ಜಾತಿ ಮತ ಪಂಥ ಅಂತ ಏನಿಲ್ಲ. ಮನುಷ್ಯ ಮಾತ್ರದವರು, ಯಾರಿಗೆ ನಾಲ್ಗೆ ಇದೆ, ಯಾರಿಗೆ ಮಾತಾಡ್ಲಿಕ್ಕೆ ಬರುತ್ತೆ, ಅವರೆಲ್ಲ ಇದನ್ನ ಹರೇ ರಾಮ 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 ಹರೇ ಹರೇ ಹರೇ. ಯಾಕಂದ್ರೆ ಕಲಿಯುಗಕ್ಕೆ ಹತ್ತಿರದ 2 ರೂಪಗಳಿವೆ, ರಾಮ ಮತ್ತು ಕೃಷ್ಣ. ಕಲಿಯುಗದ ಜನ ನೋಡಿ ಕೇಳಿ ಕಲಿಬೇಕಾದ್ದು 2 ರೂಪದಿಂದ. ಕೃಷ್ಣನ್ ಕಥೆ ಕೇಳಿ, ಕೃಷ್ಣ ಹೇಳಿದ ಭಗವದ್ಗೀತೆ ಕೇಳಿ ನಾವು ಕಲಿಬೇಕಿದೆ. ರಾಮಂದು ನೋಡಿ, ಅವನ ನಡೆ ನೋಡಿ ಕಲಿಬೇಕಾಗಿದೆ. ಹಾಗಾಗಿ ನಮ್ಮನ್ನ ಅಪೂರ್ಣತೆಯಿಂದ ಪೂರ್ಣತೆ ಒಯ್ಯುವ ಸಲುವಾಗಿ ಭಗವಂತನ 2 ರೂಪಗಳು ಭೂಮಿ ಮೇಲೆ ಬಂದದ್ದು. ಒಂದು ರಾಮ, ಇನ್ನೊಂದು ಕೃಷ್ಣ. ಹಾಗಾಗಿ ಬೆಳಗಾಗೆದ್ದು ಅವರಿಬ್ಬರ ಸ್ಮರಣೆ ಮಾಡಬೇಕು. ಎದ್ದ ಮೇಲೆ ಮೊದಲ ಕೆಲಸ ಯಾವುದು? ತಥೋ ವ್ರಜೇ ನೈಋತಾಶಾಂ ಬೃಹತ್ ಸೋದಕ ಭಾಜನ. ನಿರೃತಿ ದಿಕ್ಕಿಗೆ ಹೋಗ್ಬೇಕಂತ. ಬೆಳಗಾಗೆದ್ದು ನೈಋತ್ಯ ಅಂದ್ರೆ ಬಹಿರ್ದೇಶಕ್ಕೆ ಮಲಮೂತ್ರಗಳ ವಿಸರ್ಜನೆಯನ್ನ ಬೆಳಗಾಗೆದ್ದು, ಅದು ದೇಹದ ಒಳಗಿನ ಕೊಳಕು, ಅದನ್ನು ಕಳ್ಕೊಳ್ಬೇಕು. ಕೆಲವರು ಗಾಬರಿ ಅರ್ಜೆಂಟು ಸೀದಾ ಬಚ್ಚಲ ಮನೆ ಹೋಗಿ ನೀರು ಹಾಕೊಂಡು ಮಡಿ ಎನ್ಕೊಂಡು ಬಂದ್ಬಿಡ್ತಾರೆ. ನೀವು ಮಲಮೂತ್ರಗಳನ್ನ ಮಾಡದೆ ನೀವು ಸ್ನಾನ ಮಾಡಿ ಬಂದ್ರೆ ಅದು ಮಡಿಗೆ ಬರೋದೇ ಇಲ್ಲ. ಒಳಗಿನ ಕೊಳೆಯನ್ನ ಮೊದಲು ಕಳ್ಕೊಳ್ಬೇಕು. ಅದು ನೈಋತ್ಯ ದಿಕ್ಕು ಅದಕ್ಕೆ ಪ್ರಶಸ್ತ. ಹಿಂದಿನ ಕಾಲದಲ್ಲೆಲ್ಲ ಯಾರ್ದಾದ್ರೂ ಹಳ್ಳಿಯ ಮನೆಗಳಿದ್ರೆ ನೀವು ಸ್ವಲ್ಪ ವಿಚಾರ ಮಾಡಿದ್ರೆ, ಆಗಿನ ಕಾಲದಲ್ಲಿ ಅವ್ರ ಮನೆ ಕಟ್ಟುವಾಗ ಮನೆ ಒಳಗೆ ಈ ಕೈಕಾಲು ತೊಳ್ಕೊಳ್ಳೋದು, ಮಲಮೂತ್ರ ವಿಸರ್ಜನೆ ಜಾಗ ಮನೆಯ ಒಳಗಿರ್ತಾನೆ ಇರ್ಲಿಲ್ಲ. ಈಗೇನಂದ್ರೆ ನಾವು ಎಲ್ಲಿ ಮಡಿ ಆಗಬೇಕು, ಸ್ನಾನ ಮಾಡಬೇಕು ಅಂತೀವಿ, ಅಲ್ಲೇ ಇಟ್ಕೊಂಡಿರ್ತೀವಿ. ಇದು ನಮ್ಮ ಹಣೆ ಬರ. ಅದಿಲ್ಲದ ಮನೆಯೇ ಇಲ್ಲ. ಸಿಂಗಲ್ ಬಚ್ಚಲ ಮನೆ, ಸಿಂಗಲ್ ಮತ್ತೆ ಕೈಕಾಲು ತೊಳ್ಕೊಳ್ಳೋದು ಆ ಥರದ್ದಿಲ್ಲೇ ಇಲ್ಲ. ಮಡಿ ಹೇಗಾಗತ್ತೆ? ಮಡಿನೇ ನಡೆಯಲ್ಲ. ಯಾರ ಮನೇಲೂ ಮಡಿ ಮಾಡ್ಕೊಳ್ಲಿಕ್ಕೆ ಹಿಂದಿನ ಕಾಲದಲ್ಲಿ ಅದು ಪೂರಾ ಮನೆಯಿಂದ ಹೊರಗೆ ಇರ್ತಿತ್ತು, ನೈಋತ್ಯ ದಿಕ್ಕಲ್ಲೇ ಇರ್ತಿತ್ತು. ಇವತ್ತು ಕೂಡ ತುಂಬಾ ಅದು ಬಹಳ ಬೆಳೆದಿದೆ, ವಾಸ್ತು ಅಂತ. ಇವತ್ತು ದೇವ ಮೂಲೆಯಲ್ಲಿ ಮಲಮೂತ್ರಗಳ ವಿಸರ್ಜನೆಯ ಮನೆಯನ್ನ ಮಾಡಿರ್ತಾರೆ. ಮನೆ ಒಳಗೇನೆ, ಅದು ಈಶಾನ್ಯದಲ್ಲಿ ಕೆಲವು ಬಾರಿ ಕಟ್ಟಿಬಿಟ್ಟಿರ್ತಾರೆ. ಅಗ್ನಿ ಮೂಲೆಯಲ್ಲಿ ಮಾಡಿರ್ತಾರೆ. ಎಲ್ಲಿ ಮಾಡಲೇಬಾರ್ದೋ ಮಹಾಪ್ರತ್ಯವಾಯವನ್ನು ಹೇಳುತ್ತೋ, ಒಂದು ದೇವ ಮೂಲೆ, ಇನ್ನೊಂದು ಅಗ್ನಿ ಇರಬೇಕಾದಂತಹ ಮೂಲೆ.
ಅಲ್ಲಿ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಿತ್ತು ಅಂತ ಆದರೆ ಆ ಮನೆ ಏಳಿಗೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದಿನ ಕಾಲದಲ್ಲಿ ಇದು ಕಾಮನ್ ಸೆನ್ಸು. ಇವಾಗ ಬಾರಿ ಅದೇ ದೊಡ್ಡ ಪ್ರೋಗ್ರಾಮ್, ಅದು ವಾಸ್ತು ನೋಡೋದೇ ಒಂದು ದೊಡ್ಡ. ಹಿಂದಿನ ಕಾಲದಲ್ಲಿ ವಾಸ್ತುವಿನಿಲ್ಲ, ನೈಋತ್ಯಕ್ಕೆ ಅದು ಇರಲೇಬೇಕು, ಆಗ್ನೇಯದಲ್ಲಿ ಅಡಿಗೆ ಮನೆ ಇರಲೇಬೇಕು, ಹೀಗೆಲ್ಲ ಕ್ರಮ ಇಟ್ಕೊಳ್ತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ನೈಋತ್ಯ ದಿಕ್ಕಿನಲ್ಲಿ ಹೋಗಿ ನಿವೃತ್ತಿ ದೇಶ, ಅಲ್ಲಿ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಬೇಕು. ಮತ್ತೆ ಹೋಗುವಾಗ ನೀರು ತಗೊಂಡು ಹೋಗ್ಬೇಕಂತೆ. ಆ ನೀರು ಅಷ್ಟೇ, ಅದು ಬಲಗೈಯಲ್ಲಿ ಹಿಡಿಬಾರ್ದು, ಎಡಗೈಯಲ್ಲೇ ಹಿಡಿಬೇಕು. ಕೈ ಅದ್ದಿರಬೇಕು ನೀರೊಳಗೆ. ನೋಡಿ, ಏನಾರು ಅಕಸ್ಮಾತ್ ನಾವು ದೇವ್ರ ಪೂಜೆಗೆ ತರುವ ನೀರು ಎಡಗೈಲಿ ಹಿಡಿದ್ರೆ ಆ ನೀರು ಬರಲ್ಲ. ಮತ್ತೇನಾದ್ರೂ ಆ ನೀರೊಳಗೆ ಬೆರಳೇನಾದ್ರು ಹಾಕಿದ್ರಂತೂ ಬರೋದೇ ಇಲ್ಲ. ಆದರೆ ಬಹಿರ್ದೇಶಕ್ಕೆ ಹೋಗುವ ನೀರಿನಲ್ಲಿ ಎಡಗೈ ಅದ್ದಬೇಕು, ಗಂಗಾ ಸನ್ನಿಧಾನ ಹೋಗಬೇಕು ಅಂತ. ಗಂಗಾ ಸನ್ನಿಧಾನ ಇರಬೇಕು ಅಂತಾದರೆ ಅದರೊಳಗೆ ಬೆರಳು ಅದ್ದಬಾರ್ದು, ಎಡಗೈನಲ್ಲಿ ಹಿಡ್ಕೊಳ್ಬಾರ್ದು, ಹೊಕ್ಕಳಿಂದ ಕೆಳಗಿರಬಾರ್ದು, ಕುತ್ತಿಗೆಯಿಂದ ಮೇಲಿರಬಾರ್ದು ದೇವರಿಗೆ ತರುವಾಗ. ಎಲ್ಲ ಬಹಳ ನಿಯಮಗಳು ಇರ್ತಕ್ಕಂಥದ್ದು. ಹೋಗುವಾಗ ದೊಡ್ಡ ಪಾತ್ರೆಯಲ್ಲಿ, ಯಾಕಂದರೆ ಅದರಲ್ಲಿ ಗಂಡೂಷ ಬಾಯಿ ಮುಕ್ಕಳಿಸೋದಿದೆ, ಕೈಕಾಲಿಗೆ ಕೈಯನ್ನು ಇಲ್ಲಿಂದ ಇಲ್ಲಿವರೆಗೂ ತೊಳ್ಕೊಳ್ತಕ್ಕಂಥದ್ದು, ಕಾಲನ್ನು ಚೆನ್ನಾಗಿ ತೊಳ್ಕೊಳ್ತಕ್ಕಂಥದ್ದು. ಗೃಹಸ್ಥರು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಸನ್ಯಾಸಿಗಳು ಎಷ್ಟೆಷ್ಟು ಬಾರಿ ಮೃತ್ತಿಕೆಯನ್ನು ಹಚ್ಕೊಂಡ್ರೆ ಮಾತ್ರ ಅವರು ಮುಂದೆ ದೇವರ ಪೂಜೆಯೋ ಅಥವಾ ಇದು ಗೋಪಿ ಚೆನ್ನ ತೆಯ್ಕೊಳ್ಳಿಕ್ಕೋ, ಆ ಶಂಖಚಕ್ರ ಮುದ್ದೆಗಳನ್ನು ಹಿಡಿಲಿಕ್ಕೋ, ನಿಮ್ಮ ಕೈ ಪವಿತ್ರ ಆಗಬೇಕಂದ್ರೆ ಮೃತ್ತಿಕ. ಯಾಕೆಂದ್ರೆ ಇದು ದೇಹ ಆಗಿದ್ದೇ ಮಣ್ಣಿನಿಂದ, ಮಣ್ಣಿಂದ ಕಾಯ. ಈ ದೇಹಕ್ಕೆ ಪೃಥ್ವಿ, ಅಪ್ಪು, ತೇಜಸ್, ವಾಯು, ಆಕಾಶದಲ್ಲಿ ಪೃಥ್ವಿಯ ಭಾಗ ಜಾಸ್ತಿ. ಹಾಗಾಗಿ ಇದು ಮಣ್ಣಿನಿಂದ ಮಾತ್ರ ಇದನ್ನು ಶುಚಿ ಮಾಡಬೇಕು. ಕೈ ಎರಡು ಕಾಲು. ಯಾರು ಎರಡು ಕೈ ಎರಡು ಕಾಲು ಆ ಶಾಸ್ತ್ರದಲ್ಲಿ ಹೇಳಿದಂತೆ ಮೃತ್ತಿಕಾ ಶೌಚಾದಿಗಳನ್ನು ಮಾಡ್ತಾರೆ, ಅವ್ರಿಗೆ ಸಾಮಾನ್ಯವಾಗಿ ಚರ್ಮ ವ್ಯಾಧಿ ಬರೋದೇ ಇಲ್ಲಂತೆ. ಇವತ್ತು ಅದು ಒಂದು ದೊಡ್ಡ ವ್ಯಾಪಾರ. ಅಂದರೆ ಈ ಮಣ್ಣಿಂದೇ ಸ್ನಾನ, ಮಡ್ ಬಾತ್ ಅಂತ, ಮೈಗೆಲ್ಲ ಮಣ್ಣು ಹಚ್ಚಿ ಗಂಟೆಗಟ್ಟಲೆ ಕಾಲ ಸೂರ್ಯನ ಬಿಸಿಲಿಗೆ ನಿಲ್ಲಿಸಿ ಆಮೇಲೆ ಏನೋ ಸ್ನಾನ ಮಾಡಿ ಅದು ಏನೋ ಒಂದು ಥೆರಪಿ ಥರ ಏನೋ ಒಂದು ಮಾಡ್ತಾರೆ. ಅದು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಮೃತ್ತಿಕಾ ಶೌಚ ಅನ್ನೋದು ಭಾರಿ ಪ್ರಧಾನ ಇಟ್ಟಿದ್ರು. ಅವರು ಬೆಳಗಾಗೆದ್ದು ದೊಡ್ಡ ಕಾರ್ಯಕ್ರಮ ಇದು ಮೃತ್ತಿಕಾ ಶೌಚ. ಶೌಚ ಇಲ್ಲದ ಯಾವ ಆಚಾರವೂ ಕೂಡ ಅದು ಕೆಲಸಕ್ಕೆ ಬರಲ್ಲ. ನೀವು ಕೈಕಾಲಿಗೆ ಮಣ್ಣು ಹಚ್ಕೊಂಡಿಲ್ಲ ಅಂತಾದರೆ ಸಂಧ್ಯಾ ವಂದನೆಗೆ ಬರಲ್ಲ, ದೇವರ ಪೂಜೆಗೆ ಬರಲ್ಲ, ಯಾವುದಕ್ಕೂ ಬರಲ್ಲ. ನಾವು ಮನೇಲಿ ಬೇಡದ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಿರ್ತೇವೆ, ಬೇಕಾದ ಮೃತ್ತಿಕಾದಿಗಳನ್ನು ಮಾತ್ರ ಇಡೋದು. ಅದನ್ನು ಮಾಡ್ಕೊಳ್ಬೇಕು. ಮತ್ತು ಇಲ್ಲೆಲ್ಲ ಪುರಾಣಗಳಲ್ಲಿ ಈ ಅಹನೀಕ ಪದ್ಧತಿಯನ್ನು ಹೇಳುವ ಯಾವುದೇ ಪುರಾಣ ಬಂದಾಗಲೂ ಕೂಡ ಈ ಶ್ಲೋಕಗಳೆಲ್ಲ ಸಾಮಾನ್ಯ. ಗ್ರಾಮಾದ್ದೂರತರಂ ಗಚ್ಚೇತ್ ಪುರುಷೋತ್ತಮ ಸೇವಕ. ನೋಡಿ, ಮನೆಯಿಂದ ಹೊರಗೆ ಈಶಾನ್ಯದ ಮೂಲೆಯಲ್ಲಿ ಹೇಳಲ್ಲ, ಗ್ರಾಮದಿಂದಲೇ ಹೊರಗೆ ಹೋಗ್ಬೇಕಂತ. ಇಲ್ಲಿ ನೀವು ಗ್ರಾಮ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೆಂಗಳೂರು ಬಿಟ್ಟು ಹೋಗ್ಬೇಕಂದ್ರೆ ಬೆಳಗಾಗಿದ್ದೊಂದು ಹೆಲಿಕಾಪ್ಟರಲ್ಲೇ ಹೋಗ್ಬೇಕು. ಯಾಕಂದ್ರೆ 60-70 ಕಿಲೋಮೀಟರ್ ಹೋಗೋದು ಯಾವಾಗ, ಬರೋದು ಯಾವಾಗ, ಬಹಳ ಕಷ್ಟ. ಅಪಾರ್ಟ್ಮೆಂಟಲ್ಲಿ ಇದ್ರಂತೂ ಮುಗದೇ ಹೋಯ್ತು, ದೇವರೇ ಕಾಪಾಡಬೇಕು. ಗಚ್ಚೇತ್ ಪುರುಷೋತ್ತಮ ಸೇವಕ, ಪುರುಷೋತ್ತಮ ವ್ರತವನ್ನು ಮಾಡ್ತೇನೆ ಎಂದವರು ಆ ರೀತಿ. ದಿವಾ ಸಂಧ್ಯಾ ಸುಕರ್ಣಸ್ಥಃ ಬ್ರಹ್ಮಸೂತ್ರ ಉದಂಗ್ಮುಖ. ಆಮೇಲೆ ಕಿವಿಗೆ ಯಜ್ಞೋಪವೀತವನ್ನು ಸುತ್ತಕೊಳ್ಬೇಕಂತೆ ಇದ್ದವರು. ಮತ್ತೆ ಪ್ರಾತಃ ಕಾಲ ಆದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಬೇಕಂತೆ. ಯಾಕಂದ್ರೆ ನಮ್ದು ಪ್ರತಿಯೊಂದು ಕರ್ಮ ಭಗವಂತನ ಆರಾಧನೆ ಆಗಬೇಕು. ಪ್ರತಿಯೊಂದು ಕರ್ಮ ಭಗವಂತನ ಆರಾಧನೆ ಆಗಬೇಕಾದ್ರೆ ಶಾಸ್ತ್ರದಲ್ಲಿ ಹೇಳಿದಂತೆ ನಮ್ಮ ನಡೆ ಇದ್ದಾಗ ಮಾತ್ರ ಎಲ್ಲವೂ ಕೂಡ ಭಗವಂತನ ಪ್ರೀತಿಕಾರಕವಾದ ಕರ್ಮಗಳೇ ಆಗುತ್ತೆ. ಆ ನಿಟ್ಟಿನಲ್ಲಿ ಕರ್ಣಸ್ಥಃ ಬ್ರಹ್ಮಸೂತ್ರ, ಸೂತ್ರ ಅಂದರೆ ಜನಿವಾರ, ವೇದ ಉಪನಿಷತ್ತುಗಳು ಅಧ್ಯಯನಕ್ಕಾಗಿ ಅಂತೇನು ಯಜ್ಞೋಪವೀತವನ್ನು ಧಾರಣೆ ಮಾಡ್ತಾರೆ, ಅದನ್ನು ಕಿವಿಗೆ ಹಾಕೋಬೇಕು. ಆಮೇಲೆ
ಅಂತರ್ಧಾಯ ತೃಣೈ ಭೂಮಿಂ ಶಿರಪ್ರಾವೃತ್ಯ ವಾಸಸಃ ವಕ್ರಂ ನಿಯಮ್ಯ ಯತ್ನೇನ ನೋಷ್ಟಿವೇನೋ ಛೇದಿಸಿ. ಆ ಮಲಮೂತ್ರ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಪುರುಷರಾಗಿರ್ತಕ್ಕಂಥವರು ಅವರು ತಲೆಗೆ ಬಟ್ಟೆಯನ್ನು ಕಟ್ಕೊಳ್ಬೇಕಂತೆ. ಖಾಲಿ ತಲೆ ಇರಬಾರ್ದು. ಆಮೇಲೆ ಉಗುಳಬಾರ್ದು. ಅಲ್ಲಿ ಉಗುಳ್ತಾ ಉಗುಳ್ತಾ ಕೂತ್ಕೊಳ್ಬಾರ್ದು. ಮುಖವನ್ನು ಬಾಗಿ ಕೂತ್ಕೋಬೇಕು. ಶ್ವಾಸೋಚ್ಛ್ವಾಸ ಹೆಚ್ಚು ಜೋರು ಮಾಡಬಾರ್ದು. ತುಂಬ ನಿಯಮಗಳು ಇರ್ತಕ್ಕಂಥದ್ದು. ಎಷ್ಟು ನೆನಪು ಬರುತ್ತೋ ಅಷ್ಟು ನೆನಪಿನೊಂದಿಗೆ ಬಹಿರ್ದೇಶ ಕಾರ್ಯಕ್ರಮವನ್ನು ಮಾಡ್ಕೊಳ್ಬೇಕು. ರಾತ್ರಿ ಸಮಯದಲ್ಲಾದರೆ ದಕ್ಷಿಣಕ್ಕೆ ಅಭಿಮುಖವಾಗಿ ಕೂತ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಾವು ರಾತ್ರಿಗೊಂದು ಬಚ್ಚಲ ಮನೆ, ಹಗಲಿಗೊಂದು ಬಚ್ಚಲ ಮನೆ ಅಂತ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ. ಆದ ಕಾರಣ ಇದ್ದಿದ್ರಲ್ಲೇ ಇಲ್ಲ ದಕ್ಷಿಣಕ್ಕೆ ಮುಖ ಇರಬೇಕು, ಇಲ್ಲ ಉತ್ತರಕ್ಕೆ ಮುಖ ಮಾಡಿ ಮಲಮೂತ್ರಗಳ ವಿಸರ್ಜನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಗಂಧಲೇಪ ಕ್ಷಯಕರಂ ಕುರ್ಯಾ ಶೌಚಂ ಮತಂದ್ರಿತಃ. ಈ ಮಣ್ಣನ್ನು ಹಚ್ಕೊಳ್ಬೇಕು ಅಂತ. ದುರ್ಗಂಧ ಹೋಗುವ ತನಕ ನಾವು ಆ ಮೃತ್ತಿಕಾ ಶೌಚಾದಿಗಳನ್ನು ಮಾಡಿಕೊಳ್ಬೇಕು. ಅದನ್ನೆಲ್ಲ ವಿಶೇಷವಾಗಿ ತಿಳಿಸ್ತಾರೆ. ತೀರ್ಥೆ ಶೌಚಂ ನ ಕುರ್ವೀತ ಕುರ್ವಿತೋ ಧೃತವಾರಿಣ. ಇದು ಬಹಳ ಮುಖ್ಯವಾದದ್ದು. ನೀವು ಮನೆ ಬಿಟ್ಟು ಎಲ್ಲರೂ ಹೊರಗೆ ಹೋದಾಗ ತೀರ್ಥಯಾತ್ರೆ ಹೋದ ಸಂದರ್ಭ ಅಥವಾ ನದಿ ಸ್ನಾನಕ್ಕೆ ಹೋಗಿರ್ತೀವಿ, ಅಲ್ಲಿ ನೇರ ಹೋಗಿ ಕೈ ಕಾಲನ್ನ ಅದ್ದಬಾರ್ದು. ಕಾಲು ನೇರ ಅದ್ದಬಾರ್ದು. ವಿಶೇಷವಾಗಿ ಮಲಮೂತ್ರಗಳ ವಿಸರ್ಜನೆ ಮಾಡಿದಾಗ್ಲಂತೂ ಕೈ ಕಾಲನ್ನ ಅದ್ದೋದು ಮಹಾ ಅಪರಾಧ. ಅದು ನದ್ಯಭಿಮಾನಿ ದೇವತೆಗಳಿಗೆ ಮಾಡುವಂತಹ ದೊಡ್ಡ ಅಪರಾಧ. ಅದು ಏನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅಂದ್ರೆ ಕುರ್ವೀತೋ ಉದ್ಧೃತ ವಾರಿಣ, ನೀರನ್ನ ತುಂಬಿಕೊಳ್ಬೇಕು. ತುಂಬಿಕೊಂಡು ಹೊರಗೆ ಬರಬೇಕು. ಆ ನದಿಯ ಪಾತ್ರದಿಂದ ಚೂರು ಹೊರಗೆ ಬಂದು ಅಲ್ಲಿ ಕೈಕಾಲು ಮಾಡಿ. ಕೆಲವರು ನೀವು ನೋಡಿರಬಹುದು, ಈ ಕಾವೇರಿ ಅಲ್ಲೆಲ್ಲ ಹೋದಾಗ ಅಲ್ಲೇ ಸೋಪ್ ಹಚ್ಕೊಂಡು ಅಲ್ಲೇ ಎಲ್ಲ ಮಾಡಿ ಅಲ್ಲೇ ಥೂ 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 ಉಗಿದು. ಇದು ನಮ್ಮ ದೇಶದಲ್ಲಿ ಬಿಟ್ಟರೆ ಬೇರೆ ಕಡೆ ಹೀಗಿಲ್ಲಂತೆ ನಾನು ಕೇಳಿರೋದು. ಬೇರೆ ಕಡೆ ಎಲ್ಲಾದರೂ ಬೇರೆ ದೇಶಗಳಲ್ಲಿ ಹೀಗೆ ಹರಿಯುವ ನದಿಯನ್ನೇನಾದರೂ ಅವರಿಗೆ ಕ್ಲೀನ್ ಅಷ್ಟೇ ಮುಖ್ಯ. ಅಲ್ಲೇನಾದರೂ ಹೊಲಸು ಮಾಡಿದ್ರೆ ಅಲ್ಲೇ ಇರೋರು ಫೈನ್ ಹಾಕ್ತಾರೆ. ಇಲ್ಲಿ ಫೈನ್ಗೇನಿಲ್ಲ, ಫೈನಾಗಿ ಮಾಡಿದ್ರಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಬೇಕಾದ್ರೆ ಅಲ್ಲೇ ಉಗಿತಾರೆ, ಅಲ್ಲೇ ಸೋಪು, ಕೆಲವರು ಅಲ್ಲೇ ಬಟ್ಟೆ, ಜನ್ಮಾಂತರದ ಬಟ್ಟೆ ಅಂತ ಅಂದು ಅಲ್ಲೇ ಒಗಿತಿರ್ತಾರೆ. ಎಲ್ಲ ಹೊಲಸನ್ನು ಅಲ್ಲೇ ಬಿಡ್ತಾರೆ. ನಾವು ಅದನ್ನೇ ಕುಡಿಬೇಕು, ಅದನ್ನೇ ತಿನ್ನಬೇಕು. ಅದು ಹೇಗೆ ಮಾಡ್ತಾರೋ, ಅದು ಹೇಗೆ ಮನಸ್ಸು ಬರುತ್ತೋ ಸ್ವಾಮಿ ಶ್ರೀಹರಿಗೆ ಗೊತ್ತು. ಜಡವಾದ ಜಲ ಅಂತ ಯಾರಿಗೆ ಭಾವನೆ ಇರುತ್ತೆ ಅವ್ರಿಗೇನು ಬೇಸರ ಆಗಲ್ಲ. ಆದರೆ ಕಾವೇರಿ ಇದು ಗಂಗೆಯ 7 ಗಂಗೆಗಳಲ್ಲಿ ಇದು ಒಂದು ಗಂಗೆ, ಪವಿತ್ರವಾದದ್ದು, ನಮ್ಮ ಪಾಪವನ್ನು ಪರಿಹಾರ ಮಾಡುವಂಥವಳು ಅನ್ನುವ ಭಾವನೆ ಇದ್ದವರಿಗೆ ಆ ರೀತಿ ನೇರ ಕಾಲಿಡೋದಾಗ್ಲಿ, ಬಾಯನ್ನು ಮುಕ್ಕಳಿಸಿ ಕೆಟ್ಟ ಇದನ್ನು ಉಗಿಯೋದಾಗ್ಲಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಮಾಡಬಾರ್ದು. ಅದನ್ನು ಪುರುಷೋತ್ತಮ ಮಾಸ ಮಾಡ್ತೀವಿ ಅಂತ ಯಾರು ಹೊರಟ್ರೆ, ಅಧಿಕ ಮಾಸ ಮಾಡ್ತೀನಿ ಅಂತ ಹೊರಟವರು ಇಷ್ಟನ್ನು ಆಚರಿಸಬೇಕು. ಆ 2 ಕೈ ಅಂದರೆ 2 ಮೊಳದಷ್ಟು ಆಳದ ಪ್ರವಾಹ ಇದ್ದರೆ ಕೈ ಕಾಲು ತೊಳಿಬಹುದು, ತೊಂದರೆ ಇಲ್ಲ. ಅದನ್ನು ಹೇಳುತ್ತೆ. ಅರರ್ತ್ನಿ ದ್ವಯ ಸಂಚಾರಿ ತ್ಯಕ್ವಾ ಕುರಿಯಾನ್ನೋ ಧೃತೆ. ಅರರ್ತ್ನಿ ಅಂದರೆ 2 ಮೊಳ, ಅದು ಅಷ್ಟೇ ನೀರಿನ ಹರಿವಿರಬೇಕು, ಹರಿತಾ ಇರಬೇಕು ಆ ನೀರು. ಅದರೊಳಗಾದರೆ ಪರವಾಗಿಲ್ಲ. ನಿಂತ ಈ ಸರೋವರಗಳು ಅವು ಹರಿಯಲ್ಲ. ಸುಮಾರು 5 ಆಳು 4 ಆಳು ಪ್ರಮಾಣದ ಡೆಪ್ತ್ ಇರುತ್ತೆ, ಅದು ಮೆಟ್ಲುಗಳಿರುತ್ತೆ. ಅಂಥ ಕಡೆ ಮಾಡುವಾಗ ನೀರನ್ನು ಎತ್ಕೊಂಡು ಹೋಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಕೈಕಾಲು ತೊಳ್ಕೊಂಡಾಗ ಅಥವಾ ಹೊರಗೆ ಹೋದಾಗ ಎಷ್ಟೆಷ್ಟು ಬಾರಿ ಅಂತ ಹೇಳ್ತಾರೆ. 16 ಸಲ ಅಥವಾ 12 ಬಾರಿ ಗಂಡೂಷವನ್ನು ಮಾಡಬೇಕು. ಬಾಯಿಗೆ ನೀರು ಹಾಕ್ಕೊಂಡು ಮುಕ್ಕಳಿಸಿ ಉಗಿಬೇಕು. ಇದರಿಂದ ಮುಖದ ದುರ್ವಾಸನೆ ಶುದ್ಧಿ ಆಗತ್ತೆ ಅಂತ. ಮತ್ತೆ ಅದೇನು ಹಲ್ಲುಜ್ಜೋದು ಇತ್ಯಾದಿಗಳನ್ನೆಲ್ಲ ಶುದ್ಧವಾಗೇ ಮಾಡಬೇಕು.
ಅಂದರೆ ಅರ್ಜೆಂಟಲ್ಲಿ ಏನೋ 1 ಸೆಕೆಂಡ್ ಮಾಡಿ ಬಂದೆ, ಹೀಗೆಲ್ಲ ಮಾಡಿದ್ರೆ ದೇವರ ಪೂಜೆಗೆ ಅವನು ಬರೋದೇ ಇಲ್ಲ. ಕೆಲವರು ಮಡಿ ಮಾಡೋ ಬರದಲ್ಲಿ ಹಲ್ಲುಜ್ಜೋದೇ ಮರ್ತು ಬಿಟ್ಟಿರ್ತಾರೆ. ಹಾಗೆಲ್ಲ ಮಾಡಿದ್ರೆ ದೇವ್ರು ನಾವೆಲ್ಲ ಹೋಗಿ ಮುಗಿಡ್ಕೊಂಡ್ರು ದೇವರು ಮುಗಿಡ್ಕೊಂಡು ಬಿಡ್ತಾನೆ. ಈ ಹತ್ರ ಬಂದಿಯಲ್ಲ ಅಂತ ಮುಗಿಡ್ಕೊಂಡು ಬಿಡ್ತಾನೆ. ಆಮೇಲೆ ಮುಖಶುದ್ಧಿಗಾಗಿ ಇಷ್ಟು ಬಾರಿ ಮಾಡಬೇಕು. ಗೃಹಸ್ಥಾಶ್ರಮಿಯಾಗಿದ್ದರೆ 8 ಸಲ ಅಥವಾ 4 ಸಲ. ಈ 12 ಅಥವಾ 16 ಬಾರಿ ಬ್ರಹ್ಮಚಾರಿ ಆದವ ಮಾಡಬೇಕು. ಆಮೇಲೆ ಮುಖ ಪ್ರಕ್ಷಾಲನ ಮಾಡಿಕೊಂಡು ದಂತಕಾಷ್ಟವನ್ನು ಹಿಡಿದು ಅವನು ಹಲ್ಲನ್ನೆಲ್ಲ ಶುದ್ಧಿ ಮಾಡ್ತಕ್ಕಂಥದ್ದು. ಹಲ್ಲು ಶುದ್ಧಿ ಮಾಡಿಕೊಳ್ಳುವಾಗ ಕಾಷ್ಟದ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕಂತೆ. ಆಯುರ್ಬಲಂ ಯಶೋವರ್ಚ ಪ್ರಜಾ ಪಶು ವಸೂನಿಚ ಬ್ರಹ್ಮಪ್ರಜ್ಞಾಂಚ ಮೇಧಾಂಚ ತ್ವನ್ನೋ ದೇಹಿ ವನಸ್ಪತೆ. ಆ ವನಸ್ಪತಿಯನ್ನ ಪ್ರಾರ್ಥನೆ ಮಾಡಬೇಕಂತೆ. ಆಯುಷ್ಯ, ಬಲ, ಯಶಸ್ಸು, ವರ್ಚಸ್ಸು, ಸಂತಾನ, ಮನೆಯಲ್ಲಿ ಬೇಕಾದ ಪಶು ವರ್ಗಗಳು, ಭಗವಂತನ ಅರಿವು, ನೆನಪಿನ ಶಕ್ತಿ, ಇದನ್ನೆಲ್ಲ ಕೊಡುವಂಥ ಔಷಧಿ ವನಸ್ಪತಿಗಳಿಗೆ ಅಭಿಮಾನಿಯಾದ ಸೋಮನ ಅಂತರ್ಯಾಮಿಯಾದ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕಂತ. ದಂತಧಾವನ ಮಾಡುವಾಗ ಪ್ರಾರ್ಥನೆ ಮಾಡಬೇಕಂತ. ನೋಡಿ, ಹಲ್ಲು ಇದ್ರೇನೆ ಎಲ್ಲ. ಮುಖದ ಕಾಂತಿ, ಒಳ್ಳೆ ಮಂತ್ರ ಬರಬೇಕು, ಸ್ತೋತ್ರ ಏನು ಬರಬೇಕಂದ್ರೂ ಹಲ್ಲು ಮುಖ್ಯ. ನಿಮಗೆಲ್ಲ ಗೊತ್ತಿದೆ, ಹಸುಗಳಲ್ಲಿ ಹಲ್ಲನ್ನು ನೋಡಿಯೇ ಅದರ ಆಯುಷ್ಯದ ಬಗ್ಗೆ ಹೇಳ್ತಾರೆ. ಪಶುಗಳಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಅಷ್ಟೇ. ಹಲ್ಲೆಲ್ಲ ಉದುರುತ್ತಾ ಇದೆ ಅಂದರೆ ಗೋವಿಂದ ಆಗ್ತಾ ಇದ್ದಾನೆ ಅಂತ ಅರ್ಥ. ಅದು ಒಂದು ರೀತಿ ಇಡೀ ದೇಹದ ಪಿಲ್ಲರ್. ಒಂದು ಅಳ್ಳಾಡಿದ್ರೂ ವಿಕೆಟ್ ಒಂದೇ ಬೀಳ್ತಾ ಇದೆ ಗೋವಿಂದ ಅಂತ ಅರ್ಥ. ಅದು ಚೆನ್ನಾಗಿ ನೋಡ್ಕೊಳ್ಬೇಕು. ಆಯುಷ್ಯ, ಬಲ, ಯಶಸ್ಸು ಎಲ್ಲವನ್ನ ಕೊಡ್ತಕ್ಕಂಥದ್ದು ಆ ವನಸ್ಪತಿಯ ದೇವತೆಯಾದ ಚಂದ್ರನ ಕೈಯಲ್ಲಿರುತ್ತೆ. ಚಂದ್ರಾಂತರ್ಗತನಾದ ಧನ್ವಂತರಿ ರೂಪಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು.